ಈ ಧರ್ಮದಲ್ಲಿ ದೇವರಿಗಿಂತಲೂ ಮನುಷ್ಯ ದೊಡ್ಡವನಾಗಿ ಸಾಧ್ಯ ಇಲ್ಲ. ಆದರೆ ಲಿಂಗಾಯತ ಧರ್ಮದಲ್ಲಿ ಸಾಧ್ಯ ಇದೆ, ಕೇವಲ ಲಿಂಗಾಯತ ಧರ್ಮದಲ್ಲಿ ಸಾಧ್ಯ ಇದೆ. ಆ ವ್ಯಕ್ತಿತ್ವ ವಿಕಸನ, ಯಾಕೆಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಎಷ್ಟು ದೊಡ್ಡದು ಅಂದ್ರೆ ಲಿಂಗಾಯತರಲ್ಲಿ ಷಟ್ಸ್ಥಲಗಳಿದಾವಲ್ಲ, ಭಕ್ತಮಯ ಪ್ರಸಾದಿ ಪ್ರಾಣಲಿಂಗಿ ಚರಣ ವೈದ್ಯ, ಈ ಷಟ್ಸ್ಥಲಗಳಿದಾವಲ್ಲ, ಇವು ಮನುಷ್ಯನ ಒಂದು ಮಾನಸಿಕ ಬೆಳವಣಿಗೆಯ ಮೆಟ್ಟಿಲುಗಳು. ಇದಕ್ಕೆ ವ್ಯಕ್ತಿತ್ವ ವಿಕಸನ ಅಂತಾರೆ. ನಮ್ಮ ಮಾತಾರ ಚೆನ್ನೈನವರು ವೈದಿಕ ಸಮಾಜದಲ್ಲಿ, ವೈದಿಕ ವರ್ಣ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ಮನುಷ್ಯ ಯಾರು ಅಂದ್ರೆ ಮಾದಿಗರು. ಅವ್ರಿಗೇನಂತೀವಿ ನಾವು ಎಡಗೈನವರು ಅಂತೇವೆ. ಇವು ಎಲೆಯ ಮಾದಿಗೆ ಶಬ್ದ ಬರ್ತಿತ್ತು, ನಮ್ಗೆ ಪ್ರಶ್ನೆ ಬರ್ತದೆ, ನನಗೆ ಹೇಳ್ಬೇಕಾಗ್ತದೆ. ಬಲೆಯರಿಗೆ ಬಲಗೈ, ಬಲಗೈನವರು ಅಂದ್ರೆ ಬಲೆಯರು ಅಂತ ಅರ್ಥ ಮೈಸೂರು ಕಡೆ. ಎಡಗೈನವರು ಅಂದ್ರೆ ಮಾದಿಗರು ಅಂತ. ಮಾದಿಗರು ಕಟ್ಟ ಕಡೆಯ ಮನುಷ್ಯ ವೈದಿಕ ಸಮಾಜದಲ್ಲಿ, ವರ್ಣ ವ್ಯವಸ್ಥೆಯ ಸಮಾಜದಲ್ಲಿ. ಆದರೆ ಅದೇ ಮಾತಾಡೋದಕ್ಕಯ್ಯ, ಅದೇ ಮಾತಿನ ವ್ಯಕ್ತಿತ್ವ ವಿಕಸನದಿಂದ ಲಿಂಗಾಯತ ಸಮಾಜದಲ್ಲಿ ಏನಾಗ್ತಾನೆ, ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ನೋಡ ಹಾಕುವ ಇವರು ಈ ಧರ್ಮದ ಜನ ಯಾರಿತ್ತು ಅರ್ಥ ಮಾಡ್ತಾರೆ. 95% ನಮ್ಮ ವಚನಕಾರರು ಎಲ್ಲಿಂದ ಬಂದರೆ ಎಸ್ಸಿ OBC ಅವರು ಅಸ್ಪೃಶ್ಯರಾಗಿದ್ದರು, ಹಿಂದುಳಿದವರಾಗಿದ್ದರು, ಅವರು ಅಲೆಮಾರಿಗಳಾಗಿದ್ದರು, ಅವರು ಗುರುಕಟ್ಟಿನ ಜನ ಆಗಿದ್ರು. ಎಲ್ಲ ವಚನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾದಾರ ಚೆನ್ನಯ್ಯ, ದ್ರೌಪದ ಶಕ್ತಿಯ, ಶ್ರೀಗರ ಚೌಡಯ್ಯ, ಮಡಿವಾಳ ಮಾತಿದೇವ, ಕಡಪದ ಅಪ್ಪಣ್ಣ, ಸತಗುರುಗಳು, ಸತ್ಯಕ್ಕ, ಕಾಳನ್ನು, ಇವರೆಲ್ಲ ಯಾರಿದ್ರು?